ಫೋಟೋ ತೆಗೆದ ಸೇಮ್ ಸರ್ಕಾರದ ಆದೇಶದಂತೆ ನಮ್ಮ ಶಾಲೆಯಲ್ಲಿ ದಿನಾಂಕ 23ರಿಂದ 27ರವರೆಗೆ ಸಾಮಾಜಿಕ ಪರಿಶೋಧನಾ ತಂಡದವರು ಒಂದು ಶಾಲೆ ಮತ್ತು ಶಾಲೆಯ ಭೌತಿಕ ಪರಿಸ್ಥಿತಿ, ಪಾಲಕರ ಮನೆ ಭೇಟಿ ಎಲ್ಲ ವರದಿಯನ್ನು ಪಡೆದಿದ್ದಾರೆ. ಈಗ ಕೊನೆಯ ಹಂತದ ಸಭೆ, ಪಾಲಕರ ಸಭೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಪರಿಶೋಧನಾ ತಂಡದ ನೋಡಲ್ ಅಧಿಕಾರಿಗಳಾದ ಶ್ರೀ ಕಿರಣ್ ಕುಮಾರ್ ಸರ್ ಅವರಿಗೆ ಎಸ್ಡಿಎಂಸಿ ಮತ್ತು ಪಾಲಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರು ಕೂತಿದ್ದಾರೆ, ಶ್ರೀ ರೇಖಾ ನಾಯಕರವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಪಾಲಕರು, ಮಾಜಿ ತಾಲೂಕು ಸದಸ್ಯರಾದ ಶ್ರೀ ಲೋಕೇಶ್ ನಾಯಕರು ಅವರಿಗೆ ಎಸ್ಡಿಎಂಸಿ ಮತ್ತು ಎಲ್ಲ ಪಾಲಕರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತ ಚಿದಾನಂದ್ ಸರ್ ಅವರಿಗೂ ಸಹ ಎಸ್ಡಿಎಂಸಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಬ್ರು ಬರ್ಬೇಕಾಗಿತ್ತು, ಅಜಿತ್ ಸರ್ 3 ದಿನ ನಮ್ಮ ಜೊತೆಗಿದ್ರು, ಮನೆ ಭೇಟಿ ನಮ್ಮ ಜೊತೆ ಬಂದಿದ್ರು, ಬಂದಿಲ್ಲ. ಇಲ್ಲಿ ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ. ಹಾಗೆ ಊರಿನ ಹಿರಿಯರಾದಂತಹ ಶ್ರೀ ಸರಿ ಸಹ ಎಸ್ಡಿಎಂಸಿ ಮತ್ತು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪಾಲಕರಾದ ಶ್ರೀಮತಿ ರೇಷ್ಮಾ ನಾಯಕರವರು, ಸಂಗೀತ ಅವರು, ಶಿಲ್ಪ ಮತ್ತು ನಮ್ಮ ಅಡಿಗೆಯವರು ಮತ್ತು ಜ್ಞಾನದೀಪ ಶಿಕ್ಷಕಿ, ಇವರೆಲ್ಲರಿಗೂ ಸಹ ಸ್ವಾಗತವನ್ನ ಕೋರಿ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತೇಳಿ ಚಿದಾನಂದ ಸರ್ ಅವರು ಕೇಳ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಶುಭ ಸಂಜೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಒಂದು ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯಲ್ಲಿ ಮತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮತ್ತು ನೋಡಲ್ ಅಧಿಕಾರಿಯಾದಂತಹ ಕಿರಣ್ ಕುಮಾರ್ ಸರ್, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದಂತಹ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರು, ಹಾಗೆ ಎಲ್ಲ ಹೊರಗಿನ ಎಸ್ಡಿಎಂಸಿ ಸದಸ್ಯರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಶಿಕ್ಷಕರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಪೂರ ಹಿರಿಯ ನಾಗರಿಕರಾದ ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಅತಿಥಿ ಶಿಕ್ಷಕರು, ಹಾಗೆ ಪಾಲಕ ಪೋಷಕರು, ಹಾಗೆ ಅಡುಗೆ ಸಹಾಯಕರು, ಹಾಗೆ ಅಡುಗೆ ಸಿಬ್ಬಂದಿಗಳು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ನಮಗೆಲ್ಲರೂ ಗೊತ್ತಿರುವಂತೆ ಈ ಹಿಂದಿನ ಇದರಲ್ಲಿ ಏನಂತಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಇತ್ತು. ಅದಾದ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕ ಎಂಬ ಯೋಜನೆಯನ್ನು ಜಾರಿ ತಂದಿರುವಂತದ್ದು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತಂದ್ರೆ ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರವಾಗಿ ಯೋಜನೆ ಇಟ್ಕೊಂಡು ಕೇಂದ್ರ ಸರ್ಕಾರ 2018-19ರಲ್ಲಿ ಈ ಯೋಜನೆಯನ್ನು ಜಾರಿ ತಂದಿರುವಂತದ್ದು. ಈ ಯೋಜನೆ ಜಾರಿ ತರುವ ಮುಂಚಿತವಾಗಿ 3 ಯೋಜನೆಗಳ ಏಕೀಕರಣ, ಅಂದ್ರೆ ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಹಾಗೆ ಶಿಕ್ಷಕರ ಶಿಕ್ಷಣ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಎಂಬ ಯೋಜನೆಯನ್ನು ಹೊರಬಂದಿರುವಂತದ್ದು. ಈ ಯೋಜನೆಯ ಉದ್ದೇಶ ಅಂತಂದ್ರೆ ಈಗಾಗಲೇ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಏಕೀಕರಣದಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ತಂದಿದೆ. ಅಂದ್ರೆ ಪ್ರೀ ನರ್ಸರಿಯಿಂದ LKG UKG ಇಂದ 12ನೇ ತರಗತಿಯವರೆಗೆ ಸಮಾನವಾದ ಶಿಕ್ಷಣವನ್ನು ಕೊಡುವಂತದ್ದು, ಉಚಿತವಾಗಿ ಶಿಕ್ಷಣವನ್ನು ಕೊಡುವಂತದ್ದು ಈ ಯೋಜನೆಯ ಉದ್ದೇಶವಾಗಿದೆ. ಅದರಂತೆ ಈ ಯೋಜನೆಯ ಪ್ರಮುಖ ಉದ್ದೇಶ ಅಂತಂದ್ರೆ ಶಾಲೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತದ್ದು, ಮತ್ತೆ ಶಾಲೆಯ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸಿ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹೊಂದಿರುವಂತದ್ದು. ಹಾಗಾಗಿ
ಈ ಯೋಜನೆ ಏನಂತಂದ್ರೆ ಗುರಿ ಇಲ್ಲಿವರೆಗೆ ಅಂತಂದ್ರೆ 2030 ಒಳಗಡೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸಮಾನವಾದ ಶಿಕ್ಷಣವನ್ನು ಕೊಡಬೇಕು, ಉಚಿತವಾದ ಶಿಕ್ಷಣವನ್ನು ಕೊಡಬೇಕು, ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಮತ್ತೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಏನು ಕಲಿಯುವಂತ ಮಕ್ಕಳಿಗೆ ಸೂಕ್ತವಾದ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಿ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸುವಂತದ್ದು ಈ ಯೋಜನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಉದ್ದೇಶ. ಹಾಗಾಗಿ ಈ ಯೋಜನೆಯನ್ನ ಜಾರಿ ತಂದಿರುವಂತದ್ದು ಈ ಕೇಂದ್ರ ಸರ್ಕಾರದ ಯೋಜನೆ ತಂದಿರುವಂತಹ ಯೋಜನೆಯಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ಯೋಜನೆಗೆ ಕುರಿತಂತೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತಂದ್ರೆ ಈಗಾಗಲೇ ಮಕ್ಕಳಿಗೆ ಕೊಡುವಂತ ಪಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಆಮೇಲೆ ಸಾರಿಗೆ ವೆಚ್ಚ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಹಾಗೆ ಶಾಲೆಯಲ್ಲಿ ಕೊಡುವಂತಹ ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಅಥವಾ ಇಲ್ಲಿ ಶಾಲೆಯಲ್ಲಿ ನೀಡುವಂತಹ ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಅಥವಾ ಶಾಲೆಯ ಒಳಪಡುವಂತೆ ಮೂಲಭೂತ ಸೌಕರ್ಯಗಳು, ಈಗಾಗಲೇ ಕುಡಿಯ ನೀರು ಇರ್ಬೋದು ಅಥವಾ ಶೌಚಾಲಯ ಶೌಚಾಲಯ ಇರ್ಬೋದು, ಎಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂತದ್ದು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಮಕ್ಕಳ ಒಂದು ಅಂದ್ರೆ ದಾಖಲಾತಿಯನ್ನು ಹೆಚ್ಚಲಿಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಎಂಬ ಯೋಜನೆಯನ್ನ ಜಾರಿ ತಂದಿರುವಂತೆ ಮಕ್ಕಳಿಗೆ ಒಂದು ಮಧ್ಯಾಹ್ನ ಊಟವನ್ನ ನಿಲ್ಲಿಸಲಿಕ್ಕೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಜಾರಿ ತಂದಿರುವಂತೆ. ಈ ಮಧ್ಯಾಹ್ನ ಉಪಹಾರ ಯೋಜನೆ ಕೊಡುವುದರಿಂದ ಮಕ್ಕಳಿಗೆ ಅವರ ಒಂದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಅನುಕೂಲವಾಗ್ತದೆ. ಯಾಕಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಈಗಾಗಲೇ ಮಕ್ಕಳು ಏನಂತಂದ್ರೆ ಬೇರೆ ಇದೆಲ್ಲ ನೋಡ್ತೀವಿ ನಾವು, ಊಟ ಇಲ್ಲದೇನೆ ಅವರು ಶಿಕ್ಷಣವನ್ನು ಪಡೆಯುವಂಥದ್ದು, ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಈ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಜಾರಿ ತಂದಿರುವಂತೆ 2003ರಲ್ಲಿ. ಅದಾದ ನಂತರ ಈ ಒಂದು ಯೋಜನೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ಅಂದ್ರೆ ವಾರದಲ್ಲಿ 5 ದಿವಸ ಅನ್ನ ಸಾಂಬಾರನ್ನು ಕೊಡುವಂಥದ್ದು, ಆಮೇಲೆ 1 ದಿವಸ ಚಿತ್ರಾನ್ನ ಮತ್ತು ಪಲಾವ್ ಅಥವಾ ಬೇಳೆಭಾತನ್ನ ಕೊಡುವಂಥದ್ದು, ಈ ರೀತಿ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಜಾರಿ ತಂದಿರುವಂತದ್ದು ಇದೆ. ಅದೇನಂತಂದ್ರೆ ಶಿಕ್ಷಣ ಒಂದು ಮಕ್ಕಳಿಗೆ ಸರಿಯಾಗಿ ಸಿಗ್ಬೇಕು, ಮಕ್ಕಳು ಏನು ಶಾಲೆ ಕಡೆಗೆ ಬರಬೇಕು, ಮಕ್ಕಳು ಯಾರು ಗೈರು ಹಾಜರಾಗಬಾರ್ದು, ಶಾಲೆ ದಾಖಲಾತಿಯನ್ನು ಹೆಚ್ಚಿಸಬೇಕು, ಶಾಲೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು ಎನ್ನುವ ಉದ್ದೇಶದಿಂದ ಈ ಎಲ್ಲ ಯೋಜನೆಗಳು ಜಾರಿ ತಂದಿರುವಂತದ್ದು. ಹಾಗೆ ಮಧ್ಯಾಹ್ನ ಉಪಹಾರ ಯೋಜನೆ ಜೊತೆಗೆ ಈಗಾಗಲೇ ಮಕ್ಕಳಿಗೆ ಬಹಳಷ್ಟು ಇದನ್ನ ಕೊಡ್ತಾ ಇದ್ದಾರೆ, ಯೋಜನೆಗಳು ಜಾರಿ ಬರ್ತದೆ. ಈಗಾಗಲೇ ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡೋದಂತ ಇತ್ತು, ಈಗ ವಾರದಲ್ಲಿ ಎಲ್ಲಾ ದಿವಸನೂ ಕೂಡ ಅಜಿತ್ ಪ್ರೇಮ್ ಫೌಂಡೇಶನ್ ಇರುವುದರಿಂದ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಕೂಡ ಎಲ್ಲ ದಿವಸ ಅಂದ್ರೆ ಈಗ ಸರ್ಕಾರದಿಂದ 2 ದಿವಸ, ಅಜಿತ್ ಫೌಂಡೇಶನ್ ಇದರಿಂದ 4 ದಿವಸ ಕೊಡುವಂತದ್ದು ಇದೆ. ಒಟ್ಟಾರೆಯಾಗಿ ಈಗ ವಾರದಲ್ಲಿ ಎಲ್ಲಾ ದಿವಸನೂ ಮಕ್ಕಳಿಗೆ ಮೊಟ್ಟೆ ಕೊಡುವಂಥದ್ದು, ಮೊಟ್ಟೆ ತಿನ್ನಿಲ್ಲ ಮಕ್ಕಳಿಗೆ ಶೇಂಗಾ ಚಿಕ್ಕಿಯನ್ನು ಕೊಡುವಂಥದ್ದು, ಶೇಂಗಾ ಚಿಕ್ಕಿ ಯಾರು ತಿನ್ನಿಲ್ಲ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂಥದ್ದು. ಇದು 3 ಆಪ್ಷನ್ಸ್ ಇದೆ. ಯಾವ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೋ ಅದನ್ನ ಕೊಡುವಂಥದ್ದು ಇದೆ ಈಗ ಒಂದು ಮಧ್ಯಾಹ್ನ ಉಪಹಾರ ಜೊತೆಗೆ. ಅದರ ಜೊತೆಗೆ ಕೂಡ ಮಕ್ಕಳ ಬೆಳಗ್ಗೆ ಸಮಯದಲ್ಲೂ ಕೂಡ ಹಾಲನ್ನ ಕೊಡುವಂಥದ್ದು, ಅದ್ರ ಜೊತೆಗೆ ರಾಗಿ ಮಾಲ್ಟನ್ನ ಮಿಕ್ಸ್ ಮಾಡಿ ಕೊಡುವಂಥದ್ದು ಕೂಡ ಸರ್ಕಾರ ಯೋಜನೆಯನ್ನ ಜಾರಿ ತಂದಿರುತ್ತದೆ. ಈ ಎಲ್ಲ ಯೋಜನೆಗಳು ಸರ್ಕಾರದಿಂದ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ಲಿಕ್ಕೆ ನಮಗೆ ತಾಲೂಕಿನಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯತ್ಗಳಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತ್ಗೆ 2 ಶಾಲೆಯನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಂಬೋಳಿ, ಹಾಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡ್ಕಲ್, 2 ಶಾಲೆಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಈಗಾಗಲೇ ಮೂಡ್ಕಲ್ ಶಾಲೆಯಲ್ಲಿ ನಾವು ಸಭೆಯನ್ನು ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ವರದಿಗಳನ್ನು ಕೂಡ ಅವರಿಗೆ ಮುಟ್ಟಿಸಿದ್ವಿ. ಅದೇ ರೀತಿ ಈ ಒಂದು ಶಾಲೆ ಕೂಡ ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ವಿ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಮ್ಗೆ ಗೊತ್ತಿರುವಂತೆ ಈ ಎಲ್ಲಾ ಹಂತಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಕಡ್ಡಾಯ ಮಾಡ್ತಾ ಇದೆ. ಯಾಕಂದ್ರೆ ಈ ಯೋಜನೆಗಳಲ್ಲಿ ನಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಸಿಗುವಂತ ಸೌಲಭ್ಯಗಳು ಸರಿಯಾಗಿ ಮುಟ್ಟಿದೆ ಇರಬೇಕು, ಆ ಯೋಜನೆಗಳು ಸರಿಯಾಗಿ ಜಾರಿಗೆ ತಂದಿರಬೇಕು, ಮತ್ತು ಆ ಯೋಜನೆಗಳಿಂದ ಎಷ್ಟು ಮಕ್ಕಳಿಗಿರ್ಬೋದು ಅಥವಾ ಫಲಾನುಭವಿಗಳಿರ್ಬೋದು ಅಷ್ಟು ಸೌಲಭ್ಯಗಳು ದೊರಕಿದೆ ಇರೋದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ನಮಗೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಿರ್ದೇಶನದಿಂದ ನಮಗೆ ಆದೇಶ ಬಂದ ಪ್ರಕಾರ ಈಗಾಗಲೇ ಈ ಒಂದು ಶಾಲೆಗೆ ಬಂದು ನಾವು ಕಳೆದ ಒಂದು 4 ದಿವಸ ಅವಧಿಗೆ 4 ದಿವಸದಲ್ಲಿ ಇವತ್ತು ಹಿಡಿದು 4 ದಿವಸ ಅವಧಿಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಹಾಕೊಂಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಮೊದಲನೇ ದಿವಸ ನಾವು ಈಗಾಗಲೇ ಪೂರ್ವ ಸಭೆ ಎಲ್ಲ ಮಾಡಿದ್ವಿ. ನಾವು ಏನ್ ಮಾಡಿದ್ರು ಕೂಡ ಆ ಪೂರ್ವ ಸಭೆಯಲ್ಲಿ ಕೂಡ ನಾವು ಹೇಳಿದ್ವಿ.
ಮೊದಲನೇದಾಗಿ ಪೂರ್ವಭಾವಿ ಸಭೆಯನ್ನು ಮಾಡುವಂಥದ್ದು, ಎರಡನೇದಾಗಿ ಮಕ್ಕಳ ಒಂದು ಸಂದರ್ಶನ ಮಾಡುವಂಥದ್ದು, ಅಂದ್ರೆ ಈ ಒಂದು ಶಿಕ್ಷಣದ ಕುರಿತಂತೆ ಮಕ್ಕಳ ಸಂದರ್ಶನ ಇರ್ತದೆ ಮತ್ತು ಶಿಕ್ಷಕರ ಸಂದರ್ಶನ ಇರ್ತದೆ, ಹಾಗೆ ಪಾಲಕ ಪೋಷಕರ ಸಂದರ್ಶನ ಇರ್ತದೆ, ಹಾಗೆ ಸಮುದಾಯ ಒಟ್ಟಿಗೆ ಸಂದರ್ಶನ ಮಾಡುವಂಥದ್ದು ಇರ್ತದೆ. ಹಾಗೆ ಮೂರನೇ ದಿವಸ ನಾವು ವರದಿಗಳನ್ನ ತಯಾರಿ ಮಾಡುವಂಥದ್ದಿದೆ. ನಾಲ್ಕನೇ ದಿವಸ ಈ ಒಂದು ಪಾಲಕರ ಸಭೆಯನ್ನ ಕರೆಯುವಂಥದ್ದು ಇರ್ತದೆ. ಈ ಪಾಲಕರ ಸಭೆಯಲ್ಲಿ ನಾವು ಹೇಳುವಂಥದ್ದು ಇಷ್ಟೇ, ಈಗಾಗಲೇ ನಾವೇನು ಈ 3 ದಿವಸದ ಆಡಿಟ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮಂಡನೆ ಮಾಡಲಿಕ್ಕೆ ಇರುವಂತದ್ದು, ಮತ್ತೆ ತಮ್ಮ ಒಂದು ಸಲಹೆ ಸೂಚನೆ ಕೂಡ ನಾವು ಇಲ್ಲಿ ಕೊಡ್ಲಿಕ್ಕೆ ಇರ್ತೀವಿ. ಮತ್ತೆ ಅದನ್ನ ಈ ಒಂದು ಸಭಾ ನಡವಳಿಕೆಯಲ್ಲಿ ದಾಖಲಿಸಿ ಮುಂದಿನ ಹಂತಕ್ಕೆ ಕಳಿಸುವಂಥದ್ದು. ನಮ್ಮ ವರದಿಗಳು ನಾವು ಈಗಾಗಲೇ ನಮ್ಮ ಇದರಿಂದ ಹಂತದಿಂದ BO ಕಚೇರಿಗೆ, ಹಾಗೆ ಅದರಿಂದ ಜಂಟಿ ನಿರ್ದೇಶಕರು ಮತ್ತೆ ಉಪನಿರ್ದೇಶಕರು ಈ ಕಚೇರಿಗಳಿಗೂ ಕೂಡ ಅದು ರಿಪೋರ್ಟ್ಗಳು ಹೋಗ್ತವೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಾವು ಎಲ್ಲಾ ಇದಕ್ಕೂ ಕೂಡ ಯೋಜನೆಗಳು ಕೂಡ ಮಾಡ್ತಾ ಇದ್ವಿ. ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಈಗಾಗಲೇ ನರೇಗಾ ಯೋಜನೆ ಮತ್ತು 15 ಫೈನಾನ್ಸ್ ಕೂಡ ಮಾಡಿದ್ವಿ ಸಾಮಾಜಿಕ ಪರಿಶೋಧನೆ. ಅದು ಕೂಡ ಶಾಲೆ ಕೊಡುವಂಥದ್ದು, ಇದು ನಮ್ಗೆ ಹೊಸದಾಗಿ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರುವಂತೆ ಸಾಮಾಜಿಕವಾಗಿ ಅಂದ್ರೆ ಸಮುದಾಯ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈ ಒಂದು ನಾವು ಒಂದು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಲ್ಲ, ಇದು ಸಮುದಾಯ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈಗಾಗಲೇ ಶಾಲಾ ಹಂತದಲ್ಲಿ ಬೇರೆ ಬೇರೆ ಆಡಿಟ್ಗಳು ಕೂಡ ಆಗ್ತವೆ. ಅಂದ್ರೆ ಆ ಆಡಿಟ್ಗಳು ಏನಂತಂದ್ರೆ ಬರೀ ಲೆಕ್ಕಪತ್ರಗಳಿಗೆ ಮಾತ್ರ ಇರ್ತದೆ. ಆದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಎಲ್ಲಾ ಇದಕ್ಕೂ ಅಂಶಗಳಿಗೂ ಒಳಗೊಂಡಿರ್ತದೆ. ಅಂದ್ರೆ ಸಮುದಾಯದ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಇದು ಸಮುದಾಯದವರೇ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಪಾರದರ್ಶಕತೆ ಅಂತ ಹೇಳಿದ್ರೆ ಈಗಾಗಲೇ ನಡೆದಂತಹ ಏನು ವಿಚಾರಗಳನ್ನ ಮುಕ್ತವಾಗಿ ಜನರ ಮುಂದೆ ವಿತರಿಸುವಂತದ್ದು, ಮತ್ತೆ ಅದಕ್ಕೆ ಏನು ಸಲಹೆ ಸೂಚನೆಗಳಿದೆ ಅದರ ಬಗ್ಗೆ ಕೂಡ ಉತ್ತರದಾಯಿತ್ವ ಕೂಡ ನಾವು ಕಂಡುಕೊಡುವಂಥದ್ದು ಕೂಡ ಇದರಲ್ಲಿ ಇರುವಂತದ್ದು. ಮತ್ತೆ ಜನರ ಭಾಗವಹಿಸಿ ಕೂಡ ಅದ ಇರ್ತದೆ. ಹೆಚ್ಚಿನಾಗಿ ಜನರು ಭಾಗವಹಿಸಬೇಕು. ಆ ಜನರು ಭಾಗವಹಿಸುವ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಜನರ ಭಾಗವಹಿಸಿ ಕೂಡ ಇದರಲ್ಲಿ ಸಾಮಾಜಿಕ ಪರಿಷತ್ನಲ್ಲಿ ಅತ್ಯಮೂಲ್ಯವಾಗಿರುತ್ತದೆ. ಮತ್ತೆ ಈ ಯೋಜನೆಯಲ್ಲಿ ಬರುವಂತಹ ಏನು ಸೌಲಭ್ಯಗಳಿರ್ತವೆ ಅದರ ಬಗ್ಗೆ ಕೂಡ ಇಲ್ಲಿ ಫಲಾನುಭವಿಗಳು ಅಥವಾ ಪಾಲಕ ಪೋಷಕರು ಅವರಿಗೆ ಮಾಹಿತಿಯನ್ನು ಶಿಕ್ಷಣವನ್ನು ನೀಡುವುದು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಇರುವಂತದ್ದು. ಮತ್ತೆ ತಮ್ಮ ಒಂದು ಕುಂದುಕೊರತೆ ಏನಿದೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳೋದು ಕೂಡ ಸಾಮಾಜಿಕ ಪರಿಶೋಧನೆ ಇದರಲ್ಲಿ ಉದ್ದೇಶದಲ್ಲಿ ಇರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಈಗಾಗಲೇ ಮಾಡಿದ್ವಿ. ಆ ವರದಿಯನ್ನು ಕೂಡ ಈ ಒಂದು ಶಾಲಾ ಮಂಡನೆ ಮಾಡಲಿಕ್ಕೆ ಈ ಒಂದು ಶಾಲೆಯಲ್ಲಿ ನಾವು ಪರಿಶೀಲನೆ ಮಾಡಿದ ಅವಧಿ ಅಂತಂದ್ರೆ 2022-23 ಸಾಲಿನ ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಅಂದ್ರೆ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ನಮಗೆ 2022-23 ಸಾಲಿನಲ್ಲಿ ಆದಂತ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತಲ್ಲ ಎಲ್ಲಾ ಅಂಶಗಳು ಈಗ 2022-23 ಸಾಲಿನ ಏನು ಮಕ್ಕಳ ದಾಖಲಾತಿಗಳಿರ್ಬೋದು ಅಥವಾ ಡಾಕ್ಯುಮೆಂಟ್ ಏನು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವೆರಿಫಿಕೇಶನ್ ಅನ್ನು ಮಾಡಿರುವಂಥದ್ದು. ಮತ್ತೆ ವಾಸ್ತವವಾಗಿ ಈಗ ಈ ಮಕ್ಕಳ ಸಂಖ್ಯೆ ಇದೆ ಅದಕ್ಕೆ ಅವರ ಜೊತೆಗೆ ನಾವು ಸಂದರ್ಶನ ಮಾಡಿರುವಂಥದ್ದು ಇದೆ. ಅದರ ವರದಿಯನ್ನ ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ತಿರುವಂಥದ್ದು. 23ನೇ ತಾರೀಕಿಂದ 27ನೇ ತಾರೀಕು ತನಕ ನಾವು ಆಡಿಟ್ಗಳನ್ನು ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಈ ಒಂದು 23-24ನೇ ಸಾಲಿನಲ್ಲಿ ಇರುವಂತಹ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಈಗಾಗಲೇ 1ನೇ ತರಗತಿಯಲ್ಲಿ 2 ಜನ ಇದ್ರು, ಹಾಗೆ 2ನೇ ತರಗತಿಯಲ್ಲಿ 4 ಮಕ್ಕಳಿದ್ರು, ಹಾಗೆ 3ನೇ ತರಗತಿಯಲ್ಲಿ 2, 4ನೇ ತರಗತಿಯಲ್ಲಿ 3, 5ನೇ ತರಗತಿಯಲ್ಲಿ 1, ಒಟ್ಟು 12 ಮಕ್ಕಳಿದ್ರು 2023-24ರಲ್ಲಿ. ಈಗ ಭೇಟಿ ನೀಡಿದ ದಿನಾಂಕ ಅಂದ್ರೆ ಈಗ ನಾವೇನು ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ವಿ ಆ ದಿನಾಂಕದಂದು ಮಕ್ಕಳಿರ ಸಂಖ್ಯೆ 1ನೇ ತರಗತಿಯಲ್ಲಿ 3, 2ನೇ ತರಗತಿಯಲ್ಲಿ 2, 3ನೇ ತರಗತಿಯಲ್ಲಿ 4, 4ನೇ ತರಗತಿಯಲ್ಲಿ 2, 5ನೇ ತರಗತಿಯಲ್ಲಿ 3, ಒಟ್ಟು 14 ಮಕ್ಕಳು ಈಗ ಪ್ರೆಸೆಂಟ್ ಇರುವಂತದ್ದು. ಇನ್ನು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ 2022-23ನೇ ಸಾಲಿನಲ್ಲಿ ಪ್ರಾರಂಭಿಕ ಶುಲ್ಕು 8,649 ರೂಪಾಯಿ ಇತ್ತು. ಪಂಚ ಸೌಲಭ್ಯಕ್ಕೆ ಅನುದಾನ ಜಮಾ ಆಗಿರುವಂತದ್ದು 3,175, ಬ್ಯಾಂಕ್ ಬಡ್ಡಿ ಜಮಾ ಆಗಿರುವಂತದ್ದು 306, ಸೂಸಾಕ್ಸ್ಗೆ ಅನುದಾನ ಜಮಾ ಆಗಿರುವಂತದ್ದು 2,650, ಒಟ್ಟು 14,780 ರೂಪಾಯಿ ಈ ಅವಧಿಯಲ್ಲಿ ಅನುದಾನ ಬಂದಿತ್ತು. ಅದರಲ್ಲಿ ಖರ್ಚಾಗಿರುವಂತದ್ದು ಸೂಸಾಕ್ಸ್ಗೆ 2,650, ಹಾಗೆ ಪಂಚ ಸೌಲಭ್ಯಕ್ಕೆ 3,175, ಒಟ್ಟು 5,825 ರೂಪಾಯಿ ಈ ಹಂತದಲ್ಲಿ ಖರ್ಚಾಗಿರುವಂತದ್ದು. ಉಳಿಕೆ ಇರುವ ಅನುದಾನ ಅಂತಂದ್ರೆ 2022-23ನೇ ಸಾಲಿನಲ್ಲಿ 8,955. ಇನ್ನು ಶಾಲೆ ಬಗ್ಗೆ ಇನ್ನೇನು ಹೇಳ್ಬೇಕಂತಂದ್ರೆ ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬುವಳಿ 1997ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು.
ಶಾಲಾ ಕಟ್ಟಡಕ್ಕೆ ಶ್ರೀ ಖಾಜಾ ದಾವೂದ್ ಹಾಗೂ ಸಹೋದರರಾದ ಸ್ಥಳವನ್ನು ದಾನವಾಗಿ ನೀಡಿದರು. ಪ್ರಾರಂಭದ ವರ್ಷ 7 ವಿದ್ಯಾರ್ಥಿಗಳು ಪ್ರವೇಶ ಪಡೆದರು. ಶಾಲೆಯ ಹತ್ತಿರದ ಮಹಾವಿಷ್ಣು ದೇವಾಲಯ ಪಕ್ಕದ ಜಾಗದಲ್ಲಿ ಊರಿನ ಜನರು ನಿರ್ಮಿಸಿಕೊಟ್ಟ ತೆಂಗಿನಗರಿಗಳ ಗುಡಿಸಿನಲ್ಲಿ ಮೊದಲು ಪ್ರಾರಂಭವಾಯಿತು. ನಂತರ ಸರ್ಕಾರದ ಅನುದಾನದಲ್ಲಿ ಈಗಿರುವ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣವಾಗಿ ಶಾಲೆ ಸ್ಥಳಾಂತರಗೊಂಡಿತು. ಪ್ರಾರಂಭವಾದ ವರ್ಷ ಸ್ಥಳೀಯ ಪದವಿ ಪಡೆದ ಊರಿನ ಜನರ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದರು. ನಂತರ ಸರ್ಕಾರದಿಂದ ಶಿಕ್ಷಕರ ನೇಮಕವಾಯಿತು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಶಾಲೆಗೆ ಸರ್ಕಾರದಿಂದ ಮತ್ತೊಬ್ಬ ಶಿಕ್ಷಕರನ್ನ ನೇಮಕ ಮಾಡಲಾಯಿತು. ತದನಂತರ ಊರಿನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಹೋಗಿ 2014ರಲ್ಲಿ ಶಾಲೆ ಮುಚ್ಚಲ್ಪಟ್ಟಿತು. ಹಾಗೆಯೇ ಸುಮಾರು 7 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿದ್ದ ಶಾಲೆಯು 2021ರಲ್ಲಿ ಡಿಸೆಂಬರ್ನಲ್ಲಿ ಊರಿನ ಪ್ರಮುಖರ ತೀವ್ರವಾದ ಪ್ರಯತ್ನದ ಫಲವಾಗಿ ಆರಂಭಗೊಂಡಿತು. ಬೇರೆ ಬೇರೆ ಊರಿನಲ್ಲಿ ಕಲಿಯುತ್ತಿದ್ದ ತಮ್ಮ ಮಕ್ಕಳನ್ನ ಊರಿನ ಜನರು ತಮ್ಮ ಊರಿನ ಶಾಲೆಗೆ ದಾಖಲು ಮಾಡಿದರು. ಅನೇಕ ಪಾಲಕರಾದ ಪಾಲಕರು ಶಾಲೆಯ ಪುನರಾರಂಭಕ್ಕೆ ಸ್ವಯಂ ಸೇವಕರಾಗಿ ದುಡಿದರು. ಶಾಲೆಯ ಪುನರಾರಂಭಗೊಂಡ 8 ವಿದ್ಯಾರ್ಥಿಗಳು ದಾಖಲಾಗಿದ್ದರು. ಪ್ರಸ್ತುತ ಈಗ 2024-25ನೇ ಸಾಲಿ 14 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಊರಿನ ಜನರು, ಸ್ಥಳೀಯ ಗ್ರಾಮ ಪಂಚಾಯತ್ ಡಿ ಎಲ್ಲರೂ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಇದು ಹಿನ್ನೆಲೆ ಈ ಒಂದು ಶಾಲೆಯ. ಇನ್ನು ಶಾಲೆಯಲ್ಲಿ ಕಂಡುಬಂದಂತಹ ಧನಾತ್ಮಕ ಅಂಶಗಳು ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಿಗೂ ಹಾಜರಿರುತ್ತಾರೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ ಕುಡಿಯುವ ವ್ಯವಸ್ಥೆ ಇರುತ್ತದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ ಶುದ್ಧ ಕುಡಿಯುವ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಸಾಕ್ಸ್ ಅನ್ನು ವಿತರಿಸಲಾಗಿದೆ. ಸಾಮಾಜಿಕ ಪರಿಶೀಲನಾ ಸಂಘದ ಶಾಲೆಗೆ ಶಿಕ್ಷಕರು ನಿಯಮಿತವಾಗಿ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದಲ್ಲಿ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗುವುದನ್ನು ಗಮನಿಸಲಾಗಿದೆ. ಇನ್ನು ಸಾಮಾಜಿಕ ಪರಿಶೀಲನೆಯಲ್ಲಿ ಹೇಗೆ ಧನಾತ್ಮಕ ಅಂಶ ಇದೆ ಹಾಗೆ ಋಣಾತ್ಮಕ ಅಂಶಕ್ಕೂ ಕೂಡ ನಾವು ಕಂಡುಕೊಂಡಿದ್ದೀವಿ. ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಮೈದಾನ ವ್ಯವಸ್ಥೆ ಇದ್ದು ಸಮರ್ಪಕವಾಗಿ ಇರುವುದನ್ನು ಅಂದ್ರೆ ಎತ್ತರ ತಗ್ಗದಿಂದ ಇರುವುದನ್ನು ನಾವು ಗಮನಿಸಲಾಗಿದೆ. ಅಂದ್ರೆ ಗ್ರೌಂಡ್ ಶಾಲೆ ಸುತ್ತಲೂ ವಾಗಸ ಕಾಂಪೌಂಡ್ ಮಾತ್ರ ಇರ್ತದೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಅನ್ಬೋದು ನಮ್ಮ ನ್ಯೂನತೆಯಲ್ಲಿ ನಾವು ಸೇರಿಸಿಕೊಂಡಿದ್ವಿ. ಹಾಗೆ ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಹೆಚ್ಚಿನದಾಗಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂದ್ರೆ ಕೆಲವೊಂದು ಶಾಲೆಯಲ್ಲಿ ಟಿವಿ ಕಂಪ್ಯೂಟರ್ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ದಾರೆ. ಅದು ಕೂಡ ಇಲ್ಲ ಆಗೋದು ನಾವು ಗಮನಿಸಿರುವಂತದ್ದು. ಶಾಲೆಯಲ್ಲಿ ಪೌಷ್ಟಿಕ ಕೈತೋಟವನ್ನು ನಿರ್ಮಾಣ ಮಾಡಿರುವುದಿಲ್ಲ. ಅಂದ್ರೆ ಪೌಷ್ಟಿಕ ತೋಟ ಅಂತಂದ್ರೆ ಈಗಾಗಲೇ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಬರುವಂತದ್ದು ಅದನ್ನ ಕೂಡ ಮಾಡುವಂಥದ್ದು, ಕೈತೋಟವನ್ನು ಮಾಡುವಂಥದ್ದು. ಶಾಲೆಯಲ್ಲಿ ಪ್ರತಿದಿನ ದಿನಪತ್ರಿಕೆಯನ್ನ ಲಭ್ಯವಾಗುತ್ತದೆ. ಅಂದ್ರೆ ಕೆಲವು ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಪತ್ರಿಕೆ ಲಭ್ಯವಾಗ್ತದೆ. ಹಾಗಾಗಿ ಮಕ್ಕಳು ಅದನ್ನ ಓದುವಂತ ಅಭ್ಯಾಸ ಬೆಳೆಸ್ಕೊಂಡು ಅದು ಅನುಕೂಲ ಆಗ್ತದೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಈಗ ಇದು ಕೂಡ ನಾವು ಎಲ್ಲ ಶಾಲೆಗಳಲ್ಲೂ ಗಮನಿಸಿದ್ವಿ. ವಿದ್ಯಾರ್ಥಿ ವೇತನ ಅಲ್ಪಸಂಖ್ಯಾತರಿಗೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಬರ್ತಾ ಇದೆ ಬಿಟ್ರೆ ಬಾಕಿ ಉಳಿದವರಿಗೆ ವಿದ್ಯಾರ್ಥಿ ವೇತನಗಳು ಜಮೆ ಆಗ್ತಾ ಇದೆ. ಇದನ್ನು ಕೂಡ ನಾವು ಎಲ್ಲ ಕಡೆಯೂ ಕೂಡ ಮೆನ್ಷನ್ ಮಾಡಿದ್ವಿ. ಹಾಗೆ ಮಧ್ಯಾಹ್ನ ಬಿಸಿ ಊಟ ಸೇವೆ ನಂತರ ಕೈ ತೊಳೆಯುವ ಸಮರ್ಪವಾದ ಕೈ ತೊಳೆಯುವ ಬಟ್ಟೆ ಇರುವುದಿಲ್ಲ. ಅಂದ್ರೆ ಮಕ್ಕಳು ಏನು ಊಟ ಮಾಡಿರ್ತಾರೆ ಅದ ನಂತರ ಕೈ ತೊಳಿಲಿಕ್ಕೆ ಒಂದು ಕೈ ತೊಳೆಯುವ ಬಟ್ಟೆ ಇದ್ರೆ ಅದು ಅನುಕೂಲ ಆಗ್ತದೆ. ಮತ್ತೆ ಆ ನೀರನ್ನ ಒಂದ್ ಕಡೆ ಹೋಗುವಂತ ಮಾಡುವ ವ್ಯವಸ್ಥೆ ಮಾಡಿದ್ರೆ ಅದು ಅನುಕೂಲ ಆಗ್ತದೆ. ಹಾಗೆ ಈ ಕೆಳಗಿನ ವಿದ್ಯಾರ್ಥಿಗಳು 1 ಕಿಲೋಮೀಟರ್ನಿಂದ ದೂರದಿಂದ ಶಾಲೆಗೆ ಬರುತ್ತಿದ್ದು ಇವರಿಗೆ ಸಾರಿಗೆ ಭತ್ಯೆ ದೊರಕಿರುವುದಿಲ್ಲ. ನವ್ಯ ಶಂಕರ್ ಗೌಡ, ಐಶ್ವರ್ಯ ಶಂಕರ್ ಗೌಡ, ಚಿಂತನ ಲಕ್ಷ್ಮಣ್ ನಾಯ್ಕ ಈ ಮೂರವರಿಗೆ ಅಂದ್ರೆ 1 ಕಿಲೋಮೀಟರ್ನಿಂದ ದೂರದಿಂದ ಬರ್ತಾರೆ. ಅವರಿಗೆ ಸಾರಿಗೆ ವೆಚ್ಚ ಜಮೆ ಆಗಿರಬೇಕು. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಅನುಗುಣವಾಗಿ ತರಗತಿ ಕೊಠಡಿ ಲಭ್ಯವಿರುತ್ತದೆ. ಈಗ ಒಂದೇ ಕೊಠಡಿ ಇದೆ, ಹೆಚ್ಚಿನದಾಗಿ ಕೊಠಡಿ ಆಗಿದೆ. ಇದಿಷ್ಟು ನಮ್ಮ ಋಣಾತ್ಮಕ ಅಂಶದಲ್ಲಿ ಸೇರಿಸಿಕೊಂಡಿರುವಂಥದ್ದು. ಇನ್ನು ಶಾಲೆಯ ಕಂಡು ಬಂದಂತಹ ಪ್ರಮುಖ ಅಂಶಗಳು ಅಂದ್ರೆ ಪಾಲಕರ ಭೇಟಿ ಮತ್ತು ಸಮುದಾಯದ ಭೇಟಿ ಮತ್ತು ಶಿಕ್ಷಕರ ಒಂದು ಸಂದರ್ಶನ ಮಾಡಿದಂತ ಅಂಶದಲ್ಲಿ ಕಂಡು ಬಂದಂತಹ ಅಂಶಗಳು. ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಮಕ್ಕಳು ಅಭ್ಯಾಸ ಮಾಡಲು ಕಷ್ಟಕರವಾಗುತ್ತಿದ್ದು ಮತ್ತೊಂದು ತರಗತಿ ಕೊಠಡಿಯ ಅವಶ್ಯಕತೆ ಇರುವ ಬಗ್ಗೆ ಶಾಲೆ ಮುಖ್ಯ ಶಿಕ್ಷಕರು ಮತ್ತು ಪಾಲಕರು ಸಂದರ್ಶನ ವೇಳೆಯಲ್ಲಿ ತಿಳಿಸುವುದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಯಲ್ಲಿ ಆವರಣದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ತೆರೆದರೆ ನಮ್ಮ ಭಾಗದ ಚಿಕ್ಕ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಪೋಷಕರು ಸಂದರ್ಶನ ವೇಳೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂದ್ರೆ
ಅಂಗನವಾಡಿ ಒಂದು ಆದ್ರೆ ಇಲ್ಲಿ ಅನುಕೂಲ ಆಗ್ತದೆ. ಈ ಶಾಲೆಗೆ ಅದೇ ಮಕ್ಕಳನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಈ ಶಾಲೆ ಸ್ಟ್ರೆಂತ್ ಕೂಡ ಹೆಚ್ಚಾಗುತ್ತೆ. ಅದನ್ನು ಕೂಡ ನಾವು ಪ್ರಮುಖ ಅಂಶದಲ್ಲಿ ದಾಖಲಿಸಿದ್ವಿ. ಮಕ್ಕಳಿಗೆ ಬಿಸಿ ಊಟಕ್ಕೆ ಅನುಕೂಲವಾಗುವಂತೆ ವಿದ್ಯಾರ್ಥಿ ಪೋಷಕರು ಹಣದ ಸಹಾಯವನ್ನ ಮಾಡುತ್ತಿರುವುದನ್ನು ಗಮನಿಸಬೇಕು. ಅಂದ್ರೆ ಬಿಸಿ ಊಟಕ್ಕೆ ಕೂಡ ಇಲ್ಲಿನ ಪಾಲಕರು ಪೋಷಕರು ಕೂಡ ಇದಕ್ಕೆ ಸಹಾಯ ಧನವನ್ನು ಕೊಡ್ತಾ ಇರುವುದನ್ನು ಗಮನಿಸಲಾಗಿರುವಂತದ್ದು. ಹಾಗೆ ಶಿಕ್ಷಕರು ಮತ್ತು ಮಕ್ಕಳಿಗೆ ಒಳ್ಳೆ ಬಾಂಧವ್ಯವಿರುವುದನ್ನು ನಾವು ಗಮನಿಸಲಾಗಿದೆ. ಹಾಗೆ ಶಾಲೆಗೆ ಅನೇಕ ದಾನಿಗಳು ತಮ್ಮ ಕೊಡುಗೆಯನ್ನು ನೀಡಿರುವುದನ್ನು ನಾವು ಗಮನಿಸಲಾಗಿದೆ. ಶಾಲೆಯ ಸುತ್ತಮುತ್ತಲಿನ ಪರಿಸರ ಉತ್ತಮವಾಗಿದೆ. ಶಾಲೆಯಲ್ಲಿ ನಲಿಕಲಿಯ ವಾತಾವರಣವಿದ್ದು ಆದರೆ ಕುರ್ಚಿ ಡೆಸ್ಕ್ನ ಕೊರತೆ ಇರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಕೆಲವೊಂದು ಶಾಲೆಗಳನ್ನು ನಾವು ನೋಡಿದ್ವಿ, ಮಕ್ಕಳಿಗೆ ರೌಂಡ್ ಟೇಬಲ್ ಅನ್ನು ಕೊಡ್ತಾರೆ, ಮತ್ತೆ ಸಣ್ಣ ಚೇರ್ ಅನ್ನು ಕೊಟ್ರೆ ಮಕ್ಕಳಿಗೆ ಕುತ್ಕೊಳ್ಳೋ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. 1ರಿಂದ 3ನೇ ತರಗತಿ ನಲಿಕಲಿ ಅವರಿಗೆ. ಹಾಗೆ ಶಾಲೆಯ ವಿದ್ಯಾರ್ಥಿಗಳು ಕಲಿಕೆ ಹೊರತುಪಡಿಸಿ ಇತರೆ ಚಟುವಟಿಕೆಗಳು ಕೂಡ ಭಾಗವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರು ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಹಾಗೂ ಶಿಕ್ಷಕರ ಪಿಜಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುವುದು ವಿಶೇಷವಾಗಿದೆ. ಅಂದ್ರೆ ನಾವು ಇದನ್ನ ಗಮನಿಸಲಾಗಿರುವಂತದ್ದು. ಹಾಗೆ ಶಾಲೆಗೆ ಪಂಚಾಯತ್ ಇಲಾಖೆಯಿಂದ ಅನೇಕ ಕೊಡುಗೆಗಳನ್ನು ನೀಡಿರುವುದನ್ನು ಗಮನಿಸಲಾಗಿದೆ. ಶೌಚಾಲಯಕ್ಕೆ ಟೈಲ್ಸ್ ಅಳವಡಿಕೆ, ಶಾಲೆಗೆ ಪೈಪ್ಲೈನ್ ಹಾಗೂ ವರ್ಗಗಳ ಅಳವಡಿಕೆ, ಹಾಗೆ ಶಾಲೆಯ ಭಾಗಶಃ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಅದನ್ನ ಕೊಟ್ಟು ಅದನ್ನ ಅನುಷ್ಠಾನ ಮಾಡಿರುವುದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಟಿವಿ, ಕಂಪ್ಯೂಟರ್ ಹಾಗೂ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡ್ರೆ ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನುಕೂಲವಾಗುತ್ತದೆ. ಇವೆಲ್ಲ ಇಷ್ಟು ಅಂಶಗಳನ್ನು ನಮ್ಮ ಪ್ರಮುಖ ಅಂಶದಲ್ಲಿ ನಾವು ಗಮನಿಸಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ವರದಿಯನ್ನು ತಯಾರಿಸಿ ನಾವು ಈ ಒಂದು ಸಭೆಗೆ ಮಂಡನೆ ಮಾಡಿದ್ವಿ. ಇದರಲ್ಲಿ ಏನಾದರೂ ಸೇರಿಸಿಕೊಳ್ಳುವುದಾದ ತಮ್ಮ ಅಭಿಪ್ರಾಯಗಳಿದೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ಒಂದು ಸಭೆಯಲ್ಲಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ನನಗೆ ಸಾಮಾಜಿಕ ಪರಿಶೀಲನೆ ಕುರಿತಂತೆ ನನಗೆ ಮಾಹಿತಿ ನೀಡಲಿಕ್ಕೆ ಮತ್ತು ವರದಿಯನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಪಾಲಕರ ಅಭಿಪ್ರಾಯ ಅವರೇ ಕಳಿಸ್ಕೊಟ್ಬಿಟ್ರೆ ಅದು ಟೆಂಡರ್ ಆಗ್ತದೆ. ನಮ್ದಾದ್ರೆ ನಮ್ದು ಅವ್ರು 8 ನಮ್ದು 5 13 ಲಕ್ಷದಲ್ಲಿ ನಾವೇ ಮಾಡ್ಬೋದು. ಮಾಡ್ಬೋದು. ಅದು ಅವ್ರದ್ದು ಕೆಪಾಸಿಟಿ ಜಾಗ ಇರ್ತದೆ, ಅದು ಮಿತಿಗೆ ಹೋಗ್ತದೆ. ಅವರು ನಮ್ಮ ಮನೆ ಆದ್ರೆ ನಮ್ಮ ಮನೆ 8 ಅವರು ಸಿಗ್ತದೆ. ನಾವು ಎಲ್ಲ ಕಡೆ ಅದೇ ರೀತಿ ಮಾಡ್ತಾ ಇದ್ದೇವೆ, ಮಾಡಿರ್ಬೋದು. ಬರ್ದು ಕೈ ಬಂದ್ಬಿಟ್ಟಿಲ್ಲ, ಸರ್ವೆ ಆಗಿದೆ. ಅಲ್ಲ ನಮ್ಗೆ ಕಂಪೌಂಡ್ ಮಾಡ್ಲಿಕ್ಕೆ ಆರ್ಟಿಸಿ ಬೇಕಂತ ಶಾಲಾ SDMC ಇಂದ ಒಂದು ಕೊಟ್ಬಿಟ್ರೆ ಶಾಲಾ ಕಂಪೌಂಡ್ ಇಲ್ಲ ಸರ್, ನೀವು ಮಾತಾಡಿ. ತುಂಬಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಶೋಧನೆ. ಇವತ್ತಿನ ಈ ಸಭೆಯಲ್ಲಿ ವರದಿ ತಯಾರು ಮಾಡಿದ ಶ್ರೀ ಚಿದಾನಂದ ಅವರೇ, ಲೋಕೇಶ್ ನಾಯ್ಕ ಅವರ, ಶಾಲೆಯ ಮುಖ್ಯಾಧ್ಯಾಪಕರೇ, ಎಲ್ಲ ಪಾಲಕರು, ಈ ನಾನು ಲೋಕೇಶ್ ನಾಯ್ಕ ಮಾತಾಡ್ತಿದ್ದೇನೆ. ಸೋಷಿಯಲ್ ಕ್ರೆಡಿಟ್ ಅನ್ನೋ ಪರಿಕಲ್ಪನೆ
ನಮಗೆ ಗ್ರಾಮೀಣ ಭಾಗದವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಬಂದ ನಂತರ ಆ ಯೋಜನೆಯನ್ನ ಈ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಇದನ್ನ ಅಡಿಯಲ್ಲಿ ತರಲಾಯಿತು. ಎಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳನ್ನ ಇತ್ತೀಚೆಗೆ ಅಂದ್ರೆ ಇದು ಹೊಸದು, ಈ ಶಿಕ್ಷಣ ಇಲಾಖೆ ಹೊಸದು. ಇತ್ತೀಚೆಗೆ ಎಲ್ಲ ನಮ್ಮ 15 ಹಣಕಾಸು ಆಗಿರ್ಲಿ, 15 ಹಣಕಾಸು ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯತಿ ಆಗಿರ್ಲಿ ಅಥವಾ ಉದ್ಯೋಗ ಖಾತೆ ಆಗಿರ್ಲಿ, ಈ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಏನೇನು ಬರ್ತದೆ ಅದಕ್ಕೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಸೋಷಿಯಲ್ ಆಡಿಟ್ ಇದರಲ್ಲಿ ಅದನ್ನ ಆಡಿಟ್ಗಳನ್ನ ಮಾಡ್ತಾ ಇದೆ. ಸೊ ಆ ಪರಿಕಲ್ಪನೆ ಅಡಿಯಲ್ಲಿ ಇವತ್ತಿನ ದಿವಸ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸೋಷಿಯಲ್ ಆಡಿಟ್ ಅನ್ನ ಜಿಲ್ಲಾಡಳಿತ ನೇತೃತ್ವದಲ್ಲಿ ಮಾಡಿ ನಾವು ಸಭೆಯಲ್ಲಿ ಮಂಡಿಸ್ತಾ ಇದ್ದೇವೆ. ವಿಷಯ ಇಷ್ಟೇ ಅಂದ್ರೆ ಬಹಳ ಹಾಸ್ಯಾಸ್ಪದವಾಗೂ ಕೂಡ ಕಾಣ್ಬೋದು ಕೆಲವರಿಗೆ, ಏನು ಎಷ್ಟು ಖರ್ಚಾಗ್ಬೋದು, 12,000 ಖರ್ಚಾಗ್ಬೋದು, ಇದಕ್ಕೆಲ್ಲ ಈ ಆಡಿಟ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಆದ್ರೆ ಕೇಂದ್ರ ಸರ್ಕಾರದ ಪರಿಕಲ್ಪನೆ ಅವರ ಆಲೋಚನೆಗಳು ಹೇಗಿದೆ ಅಂತ ಕೇಳಿದ್ರೆ, ಇದನ್ನ ಸಾರ್ವಜನಿಕರ ಸಣ್ಣ ಪುಟ್ಟ ಖರ್ಚುಗಳನ್ನು ಕೂಡ ಪಾಲಕರ ಎದುರಿಗೆ ತೆಗೆದಿಡಬೇಕು. ಸೊ ಆ ನಿಟ್ಟಿನಲ್ಲಾದ್ರೂ ಕೂಡ ಪಾಲಕರು ಈ ತರ ಟೀಮ್ ಎಲ್ಲ ಕೂತ್ಕೊಂಡು ಶಾಲೆಗೆ ಏನೇನ್ ಬೇಕಾದಂತ ಯೋಜನೆಗಳನ್ನ ರೂಪಿಸಿಕೊಳ್ಳಿ ಅಂತ. ಅದೇ ರೀತಿ ಈ ಸೋಷಿಯಲ್ ಆಡಿಟ್ ಅನ್ನುವುದನ್ನ ಬಹಳ ಬಲಿಷ್ಠವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳನ್ನು ಕೂಡ ಮಾಡಿದೆ. ಅಂದ್ರೆ ಮೊದಲು ಈ ಚಿದಾನಂದ ತರ ಕೆಲವು ತಾಲೂಕು ಸಂಯೋಜಕರು ಜಿಲ್ಲಾ ಸಂಯೋಜಕ ಕೋಆರ್ಡಿನೇಟರ್ ಮಾಡ್ತಾ ಇದ್ರು. ಈಗ ಅದಕ್ಕೊಂದು ಸಚಿವಾಲಯನೇ ಸ್ಥಾಪಿಸ್ಬಿಟ್ಟಿದೆ ಕರ್ನಾಟಕ ಸರ್ಕಾರದಲ್ಲಿ. ಅದಕ್ಕೊಂದು ಸಚಿವಾಲಯವನ್ನು ಸ್ಥಾಪಿಸಿ ಅದಕ್ಕೊಂದು IAS ಆಫೀಸರ್ಗಳ ಟೀಮ್ ಅನ್ನು ಮಾಡಿ, ಸೊ ಅವರ ನೇತೃತ್ವದಲ್ಲಿ ಈ ರೀತಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಿದ್ರು. ಈಗ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ 2 ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳನ್ನು ಕೂಡ ವಿಸ್ತರಿಸುವಂತ ಒಂದು ಯೋಜನೆ ಕೂಡ ಅವರಿಗೆ. ಸೊ ಈ ನಿಟ್ಟಿನಲ್ಲಿ ಈಗ ಕೆಲವು ಅಂಶಗಳನ್ನ ಈ ಸಾಮಾಜಿಕ ಪರಿಶೋಧನೆ ಕೆಲವಂತಹ ಪಾಸಿಟಿವ್ ನೆಗೆಟಿವ್ಗಳನ್ನೆಲ್ಲ ಹೇಳಿದ್ರು. ಮುಂಚಿನದಾಗಿ ನಾನು ಕೆಲವು ವಿಷಯಗಳನ್ನ ಹೇಳ್ತೇನೆ. ಶಾಲೆಗೆ ಮೈದಾನದ ಅವಶ್ಯಕತೆ ಖಂಡಿತವಾಗೂ ಶಾಲಾ ಮಕ್ಕಳಿಗೆ ಮೈದಾನದ ಅವಶ್ಯಕತೆ ಇದೆ. ಮಕ್ಕಳುಗಳು ಶಾಲೆಯಲ್ಲಿ ಈ ಶಿಕ್ಷಣದ ಜೊತೆಗೆ ಅವರ ಆಟೋಪಾಠವನ್ನು ಮಾಡಿದ್ರೆ ಒಂದು ಸಮಗ್ರ ಅವರ ಗ್ರೋತ್ ಆಗ್ತದೆ ಅಂತ ಹೇಳಿ ನಾವು ಅನ್ಕೊಂಡಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಂತ ಹೇಳಿದ್ರೆ ಶಾಲಾ ಕಾಂಪೌಂಡ್ಗಳನ್ನು ನಾವು ಅಡಿಯಲ್ಲಿ ನಾನು ಪಂಚಾಯತಿಯವರು ಕೂಡ ಮಾತಾಡ್ತೇನೆ. ಈಗ ಅರ್ಧ ಆಗಿದೆ ಕಾಣ್ತದೆ. ಸೊ ಉಳಿದಂತಹ ಒಂದೇನು ಕಾಂಪೌಂಡ್ ಆಗ್ಬೇಕು, ಅದಕ್ಕೆ ಏನು ಅನುದಾನ ಕೊರತೆ ಇಲ್ಲ. ಯಾರಾದ್ರೂ ಮುತುವರ್ಜಿಯಿಂದ ಕೆಲಸ ನಿರ್ವಹಿಸಬೇಕಾಗ್ತದೆ. ಹಾಗೆ ಕಾಲಕ್ಕೆ ಹೀಗೆ ಇವರೇ ಮಾಡ್ತಾರೆ, ನಮ್ಮ ಸೋಷಿಯಲ್ ರೇಟ್ ಎಲ್ಲ ಜನರೇ ಮಾಡ್ತಾರೆ. ಸೊ ಕಾಲಕ್ಕೆ ಮೊದಲಾಗೆ NREGDಯಲ್ಲಿ ಜನ ಎದುರ್ತಿದ್ರು, ಅಂದ್ರೆ ಈ ಕಾಂಟ್ರಾಕ್ಟರು ಅಥವಾ ನಮ್ಮ ಸದಸ್ಯರು ಎದುರ್ತಿದ್ರು, ದುಡ್ಡು ಬರೋದು ಲೇಟ್ ಆಗ್ತದೆ ಅಂತೇಳಿ. ಸೊ ಈಗಂತೂ 2 ತಿಂಗಳಿಗೆ ಒಂದ್ಸಲ ಮಟೀರಿಯಲ್ ಕೊಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಅಥವಾ ಇತರೆ ಅನುದಾನದಲ್ಲಿ ಏನಾದ್ರು ಮಾಡಿದ್ರೆ 6-7 ತಿಂಗಳ, ಅಥವಾ PWD ಮಾಡಿದ್ರೆ ವರ್ಷಾನುಗಟ್ಲೆ ಕೋಟಿಗಟ್ಲೆಗೆ ಜನ ಕಾಯುವಂತ ಪರಿಸ್ಥಿತಿ ಇದೆ ಇವತ್ತಿನ ಇದರಲ್ಲಿ. ಆದ್ರೆ NREGDಯಲ್ಲಿ 2 ತಿಂಗಳ ಒಳಗಡೆ ಬರ್ತದೆ. ಯಾರೇ ಮುತುವರ್ಜಿಯಿಂದ ಕಂಪೌಂಡಿಂಗ್ ಮಾಡಿದ್ರೆ ನಾನಂತೂ ಅದಕ್ಕೇನು ಆಕ್ಷನ್ ಪ್ಲಾನ್ ಬೇಕು ಅಥವಾ ಇದರಿಂದ ನಾನೊಂದು ಇನಿಷಿಯೇಟ್ ಮಾಡಿಕೊಡ್ತೇನೆ. ಒಂದೇ ಅದಾದ ನಂತರ ಕಂಪೌಂಡ್ ಆದ ನಂತರ ಜಾಗದ ನೆಲದ ಸಮತಟ್ಟು ಅಥವಾ ಇದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ರೆ ಫಸ್ಟಿಗೆ ಒಂದು ಕಂಪೌಂಡ್ ಆಗಿದೆ. ಇನ್ನೊಂದು ಖುಷಿಯ ವಿಚಾರ ಏನಂತ ಕೇಳಿದ್ರೆ, ಕನ್ನಡ ಶಾಲೆ ಮುಚ್ಚಿ ಓಪನ್ ಆಗಿದ್ದು ನನ್ನ ಲೆಕ್ಕ 4 ಗಂಟೆಗಳಲ್ಲಿ ಇದು ಒಂದೇ ಶಾಲೆ ಅಂತ ಕಾಣ್ತದೆ ಎಲ್ಲರಿಗೂ ನೀವು ಅಭಿನಂದನೆ ಆಗಬೇಕು. ಯಾಕಂದ್ರೆ ನಮ್ಮ ಶಾಲೆಯ ಬಗ್ಗೆ ಒಂದು ಅಭಿಮಾನ ಇದೆಯಲ್ಲ, ಅದು ಬಹಳ ಎತ್ತರದಲ್ಲಿರುವಂತದ್ದು. ಯಾಕಂದ್ರೆ ಕೇಳಿದ್ರೆ ಅಂಬೇಡ್ಕರ್ ಈಗ ಮೊನ್ನೆ ನಾವು ನಿನ್ನೆಯಲ್ಲಿ ನಾವು ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ದಾರೆ. ಅಂಬೇಡ್ಕರ್ ಸಂವಿಧಾನದಲ್ಲಿ ಕೂಡ ಅದನ್ನ ಹೇಳಿದ್ರು, ನೀವು ದೇವಾಲಯಗಳು ಇತರದಲ್ಲಿ ಕಟ್ಟುವ ಬದಲು ಮಕ್ಕಳಿಗೆ ಒಂದು ಶಾಲೆ ಕಟ್ಟಿಸಿ ಅಥವಾ ಇತರೆ ಒಂದು ಲೈಬ್ರರಿ ತೆಗಿದೆ ಅಂತ ಹೇಳಿದ್ರು. ಅಂದ್ರೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನೀವೆಲ್ಲ ಊರಿನವರೆಲ್ಲ ಸೇರ್ಕೊಂಡು ಒಂದು ದೃಢ ಸಂಕಲ್ಪವನ್ನು ಮಾಡಿ 2014ರಲ್ಲಿ ಒಂದು ಮುಚ್ಚಿದ ಶಾಲೆಯನ್ನು 2021ರಲ್ಲೇ ತೆರೆದಿರೋದಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ವಿಚಾರ ಯಾವುದೂ ಇರ್ಲಿಕ್ಕಿಲ್ಲ ಅಂತಂದ್ರೆ. ಯಾಕಂದ್ರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ಜೀವಂತವಾಗಿಡುವುದು ಬಹಳ ಕಷ್ಟ, ನನಗೆ ಗೊತ್ತಿದೆ. ಯಾಕಂದ್ರೆ ಕೇಳಿದ್ರೆ ಒಂದು ಶಾಲೆಗೆ ಮಕ್ಕಳು ಬರಬೇಕು, ಇನ್ನೊಂದು ಮೂಲಭೂತ ಸೌಕರ್ಯಗಳನ್ನು ತಂದುಕೊಡ್ಬೇಕು ಮತ್ತು ಜೊತೆಗೆ ಶಿಕ್ಷಕರನ್ನು ತರಬೇಕು. ನನ್ನ ಲೆಕ್ಕದಲ್ಲಿ ಲೋಕೇಶ್ ನಾಯ್ಕರು ಈ ಬಗ್ಗೆ ಬಹಳ ಕೆಲಸ ಮಾಡಿದಾರೆ ಅಂತ ಅನಿಸ್ತದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಈ ಶಾಲೆ ಇನ್ನು ಮುಂದೆ ಹೆಚ್ಚಿನ ಮಕ್ಕಳು ಬರುವಂತವರಾಗಿ. ಎರಡನೇದಾಗಿ ಮಕ್ಕಳಿಗೆ ಬೇಸಿಕ್ ಆಗಿ ಬೇಕಾದದ್ದು ಮತ್ತೊಂದು ಒಂದು ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಒಂದು ಅಂಗನವಾಡಿ ಸೌಲಭ್ಯ ನೋಡೋಣ. ಈಗ 3 ಕಡೆ ಇದೆ ಅಂತ ಹೇಳಿದ್ರು. ಅಂಗನವಾಡಿಗಳು ಕೂಡ ಅದಕ್ಕೆ ಅನುದಾನ ತರುವಂತದ್ದು, ಈಗ ಅಂಗನವಾಡಿ ಕಟ್ಟಡ ಮಾಡೋದೇನು ದೊಡ್ಡ ವಿಚಾರಗಳೇನಲ್ಲ. ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತಾ ಇದೆ. ಒಂದು ಜಾಗ, ಇನ್ನೊಂದು ಇಲಾಖೆಯಿಂದ ಒಂದು ಶಿಫಾರಸು ಪತ್ರ 2 ಇದ್ರೆ ಅದನ್ನು ಕೂಡ ಮಾಡಬಹುದು. ಒಂದು ಅಡುಗೆ ಕೋಣೆ ಒಂದು ಶಿಫಾರಸನ್ನು ಕೂಡ ನಾವು ಇಲ್ಲಿ ಕಳಿಸಿದ್ದೇವೆ. ಈಗ ನೀವು ಹೇಳಿದ್ರೆ 2 ಕೋಣೆಗಳು ಇದ್ರೆ ಅನುಕೂಲವಾಗ್ತದೆ ಅಂತ ಹೇಳಿ. ಸೊ ಒಂದು ಅಡುಗೆ ಕೋಣೆ ಆದಲ್ಲಿ ಪಕ್ಕದನ್ನ ನೀವು ಮತ್ತೆ ಶಿಕ್ಷಣಕ್ಕೆ ಉಪಯೋಗಿಸಿಕೊಳ್ಬಹುದು ಅಂತ ನೋಡ್ತಾರೆ.
ಸೊ ಈ ನಿಟ್ಟಿನಲ್ಲಿ ಇದೆ. ಕಾಂಪೌಂಡ್ ಅಂತೂ ರೆಡಿ ಇದೆ, ರೆಡಿ ಟು ಇಟ್. ಇನ್ನೊಂದು ಅಂಗನವಾಡಿ ಅದನ್ನು ಶಿಫಾರಸು ಕಳಿಸ್ಬೇಕು. ಇದನ್ನ ಪ್ರಪೋಸಲ್ ನಾನು ಆಗಲಿ ಕಳಿಸಿದ್ದೇನೆ, ನನಗೆ ನೆನಪಿದೆ. ತುಂಬಾನೇ ಶಾಲೆಯ ಅಡಿಗೆ ಕೋಣೆಗೆ ನಾನು ಅಂಗನವಾಡಿ ಕಳಿಸಿದೆ. ಒಂದು 4,20,000 40,000 ಅಡಿಗೆ ಕೋಣೆಗೆ ಬರ್ತದೆ. ಅದನ್ನ ಅಚ್ಚುಕಟ್ಟಾಗಿ ಅವರು ಕಟ್ಕೊಳ್ಳಬಹುದು NREG ಕನ್ವರ್ಜೆನ್ಸ್ ಅಲ್ಲಿ. NREG ಫುಲ್ಲರೂ ಇದೆ ಮತ್ತದು, ಅಂದ್ರೆ ಕನ್ವರ್ಜೆನ್ಸ್ ಇಲ್ಲ, ಹಣ ಇಲ್ಲ ಅಂತ ಹೇಳಿದ್ರೆ NREG ಅಂಡರ್ ಕೂಡ ಅದನ್ನು ಕಟ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಶಾಲೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಎಲ್ಲ ಪಾಲಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಶಿರಾನವರು ಕೂಡ ಮನೆ ಮನೆ ಭೇಟಿಗಳನ್ನು ಕೂಡ ಮಾಡಿದ್ದಾರೆ. 14 ಜನ ಮಕ್ಕಳು, 14 ಜನ ಪಾಲಕರು, 14 ಜನ ಪಾಲಕರು ಅವರೆಲ್ಲ ಮನೆ ಮನೆ ಭೇಟಿ ಮಾಡಿ ಅವರೆಲ್ಲ ವಿಷಯಗಳನ್ನು ಕೂಡ ಅವರು ಸಂಗ್ರಹಿಸಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದ ಸರ್ವರನ್ನು ಹೊಂದಿಸ್ತಾ ನಾನು ಒಂದು 3 ತಿಂಗಳಾಯ್ತು, 2 ತಿಂಗಳಾಯ್ತು, 3 ಸಲ ಬಂದಿದ್ದೀನಿ. ಫೈಲ್ ಪುಟಪ್ ಮಾಡೋದಷ್ಟೇ. ಅಂದ್ರೆ ಸಮಸ್ಯೆ ಇಲ್ಲ. ವರ್ಷದ 6-7 ಸಲ ಬರ್ತದೆ. ಅದೇ 5 ಮಾತು ಪುಟಪ್ ಮಾಡಬೇಕಾಗ್ತದೆ. ಇದೇ ನಮ್ಮ ಅರಣ್ಯ ಸಮಸ್ಯೆ. ಒಬ್ಬೊಬ್ಬರೇ ಇದ್ದಾರೆ. ಈಗ ಒಬ್ಬ ಕಾಂಟ್ರಾಕ್ಟರ್ ಅವ್ರ ಸ್ವಂತ ಇದು ಫೈಲ್ ಬಿಲ್ಡಪ್ ಮಾಡ್ಬಿಟ್ರೆ ಪುಟಪ್ ಆಗೋದು, ಎಕ್ಸೆಲ್ ಶೀಟ್ ಅಲ್ಲಿ ಹಾಕೋದು, ನೀವು ಬಂದ್ಬಿಡ್ತದೆ. ಇವ್ರು ಬಿಲ್ಡಪ್ ಮಾಡೋಕೆ ಫೈಲ್ ಬಿಲ್ಡಪ್ ಮಾಡ್ಕೊಡೋದೇ ಲೇಟ್ ಆಗ್ತದೆ. ಇಲ್ಲ ಎರಡು ದಿನಾಂಕ 23/11/2024ರಿಂದ 27/11/2024 4 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ, ನಮಗೂ ಸ್ವಲ್ಪ ಹೊಸತು ಒಂದು ವಿಧೇಯನಪ್ಪ ಅಂತ ನಡೆದಂತಹ ಶ್ರೀ ಚಿದಾನಂದ ಮತ್ತು ಅಜಿತ್ ಇವರಿಗೆ ನಮ್ಮ SDM ಮತ್ತು ಶಾಲೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯತೆ ಮಾಡ್ಕೊಳ್ಳಿಕ್ಕೆ ಧೈರ್ಯ ತುಂಬಿದಂತಹ ಶ್ರೀ ಕಿರಣ್ ಕುಮಾರ್ ಸರ್ ಅವರಿಗೂ ಸಹ SDMC ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀ ಲೋಕೇಶ್ ನಾಯ್ಕರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವ ಊರಿನ ಹಿರಿಯರಾದ ಶ್ರೀ ಖಾಜಾ ಸಾಹೇಬರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಹಾಗೆ ಉಪಸ್ಥಿತರಿರುವಂತಹ ಶಾಲಾ SDMC ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿ ಇಲ್ಲಿಗೆ ಇವತ್ತು ಈ ಸಭೆಯನ್ನ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ವರದಿ ಮಾತ್ರ ಭಾರಿ ಚಂದ ರೆಡಿ ಮಾಡ್ತಾರೆ. ಭಾರಿ ಚಂದ 2 ದಿನದಿಂದ ಬರೀತಾ ಇದ್ದಾರೆ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ